ಪತ್ನಿಯನ್ನ ಕೊಂದು ಸೂಟ್ ಕೇಸ್ಗೆ ತುಂಬಿದ ರಾಜೇಂದ್ರ ಬಿಡಿ ಬಿಡಿಯಾಗಿ ಕತ್ತರಿಸಿ ಪತ್ನಿ ದೇಹವನ್ನೇ ಛಿದ್ರವಾಗಿಸಿದ್ದ ಪತಿ ರಾಜೇಂದ್ರ ಬೆಂಗಳೂರಿನ ದೊಮ್ಮಕಮ್ಮನಹಳ್ಳಿ ನಿವಾಸಿಯಾಗಿದ್ದಂತಹ ಗೌರಿ ಸಾಂಬೇಕರ್ ಈ ಹಿಂದೆ ದೆಹಲಿಯಲ್ಲಿ ತನ್ನ ಪ್ರೇಯಸಿಯನ್ನ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಹಾಕಿದ್ದ ಅಂತ ಹೇಳಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಯಾಗಿತ್ತು. ಅದಾದ ನಂತರ ಹೈದರಾಬಾದ್ನಲ್ಲಿ ಹೆಂಡತಿಯನ್ನ ಬಿಡಿ ಬಿಡಿಯಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ಅದನ್ನ ದ್ರವ ರೂಪಕ್ಕೆ ತಂದು ಆ ಮಾಂಸವನ್ನ ಬೇರೆ ಕಡೆ ರಫ್ತು ಮಾಡಿ ಬೇರೆ ಕಡೆ ಅಂದರೆ ಬಿಸಾಕಿದ್ದಂಥ ಒಂದು ಪ್ರಕರಣ. ಆ ಎರಡೂ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ರಿ ಇದು ಒರಿಸ್ಸಾದಲ್ಲೂ ಅಲ್ಲ, ಅಸ್ಸಾಂನಲ್ಲೂ ಅಲ್ಲ, ನಮ್ಮದೇ ರಾಜ್ಯದ ಬೆಂಗಳೂರಿನಲ್ಲಿ ಸ್ವಂತ ಹೆಂಡತಿಯನ್ನ ಅತ್ಯಂತ ಭೀಕರವಾಗಿ ಕಂಡು ಕಡೆ ಚಾಕುವಿನಿಂದ ಇರಿದಿದ್ದಾನೆ. ಆತ ಆಕೆಯ ಜೊತೆಗೆ ಇರ್ತಕ್ಕಂತಹ ದ್ವೇಷವನ್ನ ಸತ್ತ ಶವದ ಮೇಲೆ ತೀರಿಸ್ಕೊಂಡಿದ್ದಾನೆ. ಕುತ್ತಿಗೆ ಭಾಗಕ್ಕೂ ಕೂಡ 2-3 ಬಾರಿ ಚಾಕುವಿನಿಂದ ಇರಿದಿದ್ದ, ಸೊಂಟದ ಭಾಗಕ್ಕೂ, ಹೊಟ್ಟೆಯ ಭಾಗಕ್ಕೂ, ಬೆನ್ನಿನ ಭಾಗಕ್ಕೂ, ಅಷ್ಟೇ ಯಾಕೆ ಪಾದಗಳಿಗೂ ಕೂಡ ಚಾಕುವಿನಿಂದ ಭೀಕರವಾಗಿ ಇರಿದು ಬಿಟ್ಟಿದ್ದ. ಅದರ ಅರ್ಥ ಆಕೆಯ ಮೇಲೆ ಅಷ್ಟು ದ್ವೇಷವನ್ನು ಇಟ್ಟುಕೊಂಡಿದ್ದ ಎಂದು ಹೇಳಲಾಗ್ತಾ ಇದೆ. ಕ್ಷುಲ್ಲಕ ಕಾರಣಗಳಿಗೋಸ್ಕರ ಇವರು ನೆಲೆಸಿರ್ತಕ್ಕಂತಹದ್ದು ಬೆಂಗಳೂರಿನ ದೊಡ್ಡಕಮ್ಮನಹಳ್ಳಿ. ಸೊ ಇವು ಮೂಲತಃ ಮಹಾರಾಷ್ಟ್ರದವರು. ಗಂಡ ಹೆಂಡತಿ ಪದೇ ಜಗಳ ಆಡ್ತಾ ಇದ್ರು ಅಂತೇಳಿ ಮನೆ ಮಾಲೀಕರು ಈಗ ಆರೋಪವನ್ನು ಮಾಡ್ತಾ ಇರುವಂತಹದ್ದು. ಸಣ್ಣ ವಿಚಾರಕ್ಕೂ ಕೂಡ ಜಗಳ ಆಡ್ತಾ ಇದ್ರು. ಅವತ್ತಿನ ದಿನ ಅದು ಏನಾಯ್ತೋ ಗೊತ್ತಿಲ್ಲ, ಇಬ್ಬರಿಗೂ ಕೂಡ ಜಗಳ ಆಗಿದೆ. ಕೋಪಗೊಂಡಂತಹ ಗಂಡ ಆಕೆಯನ್ನ ಕತ್ತರಿಸಿದ್ದಾನೆ. ಅದಾದ ನಂತರ ಚಾಕುವಿನಿಂದ ಇರಿದು ಅತ್ಯಂತ ಭೀಕರವಾಗಿ ಕೊಂದಿದ್ದಾನೆ. ಅದಾದ ನಂತರ ಟ್ರಾಲಿ ಸೂಟ್ ಕೇಸಿಗೆ ತುಂಬಿದ್ದಾನೆ. ಈತನ ಪ್ಲ್ಯಾನು ಹೆಂಡತಿಯ ಈ ಕತ್ತರಿಸಿದ ಶವವನ್ನು ಬೇರೆ ಕಡೆ ಬಿಸಾಕಬೇಕು ಎನ್ನುವಂತಹದ್ದು. ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಮನೆ ಸುತ್ತಮುತ್ತ ಜನ ಇದ್ದಿದ್ದರಿಂದಾಗಿ ಈ ದೇಹ ಸೂಟ್ ಕೇಸ್ನಲ್ಲಿ ಸರಿಯಾಗಿ ಕೂತುಕೊಳ್ಳದೇ ಇದ್ದಿದ್ದರಿಂದಾಗಿ ಈತನಿಗೆ ಅದನ್ನು ಬೇರೆ ಎಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆ ಮನೆಯ ಟಾಯ್ಲೆಟ್ನಲ್ಲಿ ಸೂಟ್ ಕೇಸನ್ನು ಇರಿಸಿದ್ದ. ಆ ಟಾಯ್ಲೆಟಿನ ಲೈಟನ್ನು ಕೂಡ ಆಫ್ ಮಾಡಿದ, ಅದು ಕತ್ತಲನ್ನಾಗಿಸಿದ್ದ ಆ ರೂಮನ್ನು. ಆ ರೂಮಿಗೆ ವೆಂಟಿಲೇಟರ್ ಬರೋದಕ್ಕೊಂದು ಕಿಟಕಿ ಇತ್ತು, ಆ ಕಿಟಕಿಯನ್ನು ಕೂಡ ಬಂದ್ ಮಾಡಿದ್ದಾನೆ. ಬೆಳಕು ಕಾಣಬಾರ್ದು, ಪೊಲೀಸರು ಒಂದು ವೇಳೆ ಬಂದರೂ ಕೂಡ ಈ ಸೂಟ್ ಕೇಸ್ ಅವರ ಕಣ್ಣಿಗೆ ಕಾಣಬಾರ್ದು ಅಥವಾ ಈ ಟ್ರಾಲಿ ಕಾಣಬಾರ್ದು ಎನ್ನುವಂಥ ಉದ್ದೇಶದಿಂದ ಆತ ಸಾಕ್ಷಿ ನಾಶಪಡಿಸಲು ಪ್ರಯತ್ನ ಪಟ್ಟಿದ್ದ. ಈಗ ಮುಂಬೈಗೆ ಪರಾರಿಯಾಗಿದ್ದ, ಕೊಲೆ ಮಾಡಿ. ಮಹಾರಾಷ್ಟ್ರ ಪೂನಾ ಪೊಲೀಸರು ಈಗ ಆತನನ್ನು ಬಂಧಿಸಿದ್ದಾರೆ. ಆತ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಒಟ್ಟಾರೆ ಸ್ವಂತ ಹೆಂಡತಿಯನ್ನೇ ಇರಿದು ತಿವಿದು ಕೊಂದಿದ್ದಂತಹ ಪಾತಕಿ ಈಗ ಪೊಲೀಸರ ವಶದಲ್ಲಿರುವಂತಹದ್ದು. ಅದೂವರೆ ನಂತರ ನಮ್ಮ ಸೌತ್ ಈಸ್ಟ್ ಕಂಟ್ರೋಲ್ ರೂಮ್ಗೆ ಒಂದು ಕಾಲ್ ಬರುತ್ತೆ, ಈ ಥರ ಏನೋ ಹ್ಯಾಂಗಿಂಗ್ ಅಂದ್ಕೊಂಡು. ಆ ಕಾಲ್ ಇದು ಮಾಡಿಕೊಂಡು ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಮತ್ತು ಟೀಮ್ ಬಂದು ಚೆಕ್ ಮಾಡಿದಾಗ ಮನೆ ಲಾಕ್ಡ್ ಇತ್ತು. ಅದು ಓಪನ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಬಾತ್ರೂಮ್ದಲ್ಲಿ ಒಂದು ಸೂಟ್ ಕೇಸ್ ಇದೆ. ಸೊ ಪ್ರಾಬಬ್ಲಿ ಏನೋ ಅಫೆನ್ಸ್ ಆಗಿದೆ ಅಂದ್ಕೊಂಡು ಆಮೇಲೆ ಈಗೆಲ್ಲ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ತೆಗೆದು ನೋಡಿದಾಗ ಲೇಡಿದು ಬಾಡಿ ಇದೆ, ಇಟ್ ಈಸ್ ಇಂಟ್ಯಾಕ್ಟ್, ದೇರ್ ಆರ್ ಮಾರ್ಕ್ಸ್. ಮತ್ತು ಅವ್ರದ್ದು ಹಸ್ಬೆಂಡ್ ಇರಲಿಲ್ಲ, ಟ್ರ್ಯಾಕ್ ಮಾಡಿದಾಗ ಅವ್ರದ್ದು ಹಸ್ಬೆಂಡು ಡಿಟೈನ್ ಆಗಿದ್ದಾರೆ. ವಿ ಹ್ಯಾವ್ ಟೇಕನ್ ಅಪ್ ದ ಒನ್ ಮರ್ಡರ್ ಕೇಸ್. ಈಗ ತನಿಖೆ ಮಾಡ್ತೀವಿ ಏನಾಯ್ತು ಅಂದ್ಕೊಂಡು ಅವರು ಸಿಕ್ಕಿದ್ದಾರೆ. ಇವರಿಬ್ರು 2 ವರ್ಷ ಆಗಿದೆ ಮದುವೆ ಆಗಿ, ಮಹಾರಾಷ್ಟ್ರದವರು. ಇಲ್ಲಿ ಹೋದ ತಿಂಗಳು ಬಂದಿದ್ರು ಜಾಬ್ ಮಾಡೋಕ್ಕೆ. ಅವರು IT-ದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಹಿಟಾಚಿ ಕಂಪ್ನಿದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೌಸ್ ವೈಫ್ ಇದ್ರು, ಜಾಬ್ ಹುಡುಕ್ತಾ ಇದ್ರು ಅಂತ. ಇಲ್ಲ ಪೀಸಸ್ ಇಲ್ಲ, ಬಾಡಿ ಫುಲ್ ಇದೆ. ಸೂಟ್ ಕೇಸಲ್ಲಿ ಇಟ್ಟಿದ್ದಾರೆ. ಅದು ನಾಳೆ ಇದರಿಂದ ಎಕ್ಸ್ಪರ್ಟ್ಸ್ ಇಂದ ನಾವು PM ಮಾಡಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಏನೇನು ಇಂಜುರೀಸ್ ಇದೆ ಅಂತ. ಮಾಹಿತಿ ಹೇಗೆ ಬಂತು ಆತ ಕೊಲೆ ಮಾಡಿದ್ದಾನೆ ಅಂತ?